ಒಂದ್ ನಿಮಿಷ ಇರ್ತೀರಾ? ತಾಳಿ ಕಿತ್ತೋಗುತ್ತೆ. ಆಗಿರೋ ಸಮಸ್ಯೆನ ತಾಳ್ಮೆಯಿಂದ ಬಗೆಹರಿಸ್ಬೇಕು. ಅಷ್ಟು ತಾಳ್ಮೆ ನನಗಿಲ್ಲ. ಇದು ನೀವೇ ಕಟ್ಟಿರೋ ತಾಳಿ, ನೆನ್ಪಿಟ್ಕೊಳ್ಳಿ. ಇದಕ್ಕೇನಾದ್ರೂ ಆದ್ರೆ ನಿಮ್ಗೆ ತೊಂದ್ರೆ. ಇಷ್ಟ ಇಲ್ದೇ ಆಗಿರೋ ಮದ್ವೆಗೆ ತಾಳಿ ಸಾಕ್ಷಿ ಅಂತ ಹೇಳಿದ್ರೆ ಅದನ್ನ ನಂಬೋಷ್ಟು ದಡ್ಡ ನಾನಲ್ಲ. ಒಂದ್ ನಿಮಿಷ. ಏನ್ರಿ ಆ ಹುಡುಗರು ಇಷ್ಟರಲ್ಲೇ ಮಾಡದ? ಹಿಂಗ್ ಮಾಡ್ಬೋದ ಅವರು? ಅಲ್ಲ, ನಾವು ಜಗಳ ಆಡ್ತಿದೀವಿ ಅಂತ ಅನ್ಕೊಂಡ್ರು ಅನ್ಸುತ್ತೆ. ನಿಮ್ಗೂ ನಿಮ್ಮ ಫ್ರೆಂಡ್ಸ್ಗೂ ಸರಿಯಾಗಿದೆ. ನಾನು ಯಾಕೆ ಕಟ್ಟಾಕಿದ್ದೀರಾ? ಸ್ವಲ್ಪ ಇದಮ್ಮ, ಹೇಳ್ತೀವಿ. ಯಾರು ನೀವು? ಬಿಡಿ ನನ್ನ. ಎಲ್ಲ ಗೊತ್ತಾಗುತ್ತೆ, ತಡಿ. ನಾನು ಹೋಗಕ್ ಬಿಡಿ, ಬಿಡಿ ನನ್ನ. ಹಲೋ ಅಣ್ಣ, ಆ ಹುಡುಗಿಗೆ ಪ್ರಜ್ಞೆ ಬಂತು. ನಾನು ಹೇಳ್ದಾಗೆ ಮಾಡಿ. ಆಯ್ತಣ್ಣ, ಹಂಗೆ ಮಾಡ್ತೀವಣ್ಣ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ನನ್ನ? ಪ್ಲೀಸ್ ಬಿಟ್ಬಿಡಿ ನನ್ನ. ಪ್ಲೀಸ್ ಬಿಟ್ಬಿಡಿ, ಪ್ಲೀಸ್. ಸೌಂದರ್ಯ, ಯಾವುದೇ ಕಾರಣಕ್ಕೂ ರೂಪ ನಿನ್ನ ಹತ್ರ ಬರೋದಕ್ಕೆ ಬಿಡಲ್ಲ. ನೀನೇನೇ ಪ್ಲಾನ್ ಮಾಡಿದ್ರು ಅದಕ್ಕೆ ಅಡ್ಡ ಹಾಕೋದಕ್ಕೆ ನಾನಿರೋದು. ಹೊಸದು. ಏನೋ ಬೈಲೇ ಇಲ್ಲ. ಇದೆಲ್ಲ ಮಾಡಿ ನಾನು ಇಂಪ್ರೆಸ್ ಮಾಡ್ಬೋದು, ನನ್ನ ಮನ್ಸು ಗೆಲ್ಬೋದು ಅಂತ ಏನಾರು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ನೀವು ನನ್ನನ್ನು ಎಷ್ಟೇ ಬೈದ್ರು ಹೊಡೆದ್ರು ಯಾವತ್ತಿದ್ರು ನೀವೇ ನನ್ನ ಗಂಡ. ಅಲ್ಲ, ನಾನು ಕಂಡ್ರೆ ಇಷ್ಟು ಉದ್ಬಿಡೋರು ಬೈಯೋರು ಇವತ್ತಾಗೋ ಶಾಸ್ತ್ರನ ಹೆಂಗೆ ಒಪ್ಕೊಂಡ್ರು? ನನಗೇನು ಅರ್ಥ ಆಗ್ತಿಲ್ಲ ಅಲ್ವಾ? ಬಂದಿರೋ ಕಾರ್ ನಂಬರ್ ಏನಾದರೂ ನೆನಪಿದೆಯಾ? ಅರವಿಂದು, ಅವಳು ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ಖುಷಿಗೆ ಕಾರ್ನೇ ಅಬ್ಸರ್ವ್ ಮಾಡಿಲ್ಲ. ಅಂಥದ್ರಲ್ಲಿ ನಂಬರ್ ಹೇಗೆ ನೋಡ್ಕೊಂಡಿರ್ತೀನಿ ಹೇಳು? ಅದು ಅಲ್ಲದೆ ಕಾರ್ನು ನೀನೇ ಕರ್ಸಿರೋದಲ್ವಾ, ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಲಿಲ್ಲ. ಹಾಗಾದರೆ ರೂಪನ್ ಕರ್ಕೊಂಡು ಹೋಗಿರೋರು ಯಾರು? ಡೀಲ್ ಮಾಡಿದ್ದು ನೀನು. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ತಾನೇ ಕಳಿಸ್ಕೊಡ್ಬೇಕು. ಅದನ್ನು ಬಿಟ್ಟು ಯಾವುದೋ ಕಾರ್ ಬಂತು ಅಂತ ಹತ್ತಿಸ್ಬಿಟ್ಟು ಕಳಿಸ್ಬಿಟ್ಟಲ್ಲ ಅವಳನ್ನ. ಪಾರ್ಟಿಗೆ ಒಂದ್ಸಲ ಫೋನ್ ಮಾಡಿ ನಿಮ್ದ ಕಾರು ಅಂತ ಕೇಳ್ಕೋಬೇಕು ತಾನೆ. ರೂಪನ್ ಕರ್ಕೊಂಡು ಹೋಗಿರೋರು
ಅವಳಿಗೇನಾದರೂ ಹೆಚ್ಚು ಕಡಿಮೆ ಮಾಡಿ ಅದು ನನ್ನ ತಲೆ ಮೇಲೆ ಬಂದರೆ ಏನು ಮಾಡೋದು? ಅರವಿಂದು, ಹುಡುಗಿ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಹಾಗೇನಾದರೂ ಮಾಡಿದ್ರೆ ಫಸ್ಟ್ ನಾನೇ ಸಿಕ್ಕಾಕೊಳ್ಳೋದು. ಪೊಲೀಸರು ಅವ್ರ ಡೀಟೇಲ್ಸ್ ಕೇಳ್ತಾರೆ, ಆಮೇಲೆ ವಿಷಯ ಅವ್ರ ಮನೆವರೆಗೂ ತಲುಪುತ್ತೆ, ಆಮೇಲೆ ತೊಂದರೆಗೆ ಸಿಕ್ಕಾಕೊಳ್ಳೋದು ನಾನೇ. ಹಾಗಾದ್ರೆ ಹೇಗೆ ಹುಡ್ಕೋದು? ಅವಳಾಗ ಅವಳು ಕಾಲ್ ಮಾಡೋವರೆಗೂ ಏನು ಮಾಡೋಕ್ಕಾಗಲ್ಲ. ರೂಪಂದ? ಅಲ್ಲ, ಅನ್ನೋ ನಂಬರ್. ರೂಪನೇ ಫೋನ್ ಮಾಡಿರ್ಬೇಕು, ಕಾಲ್ ಪಿಕ್ ಮಾಡು. ಹಲೋ. ಹಲೋ ಮಿಸ್ಟರ್ ಅರವಿಂದ್, ಹೇಗಿದ್ದೀರಾ? ಯಾರು ನೀವು? ಯಾರು ಮಾತಾಡ್ತಾ ಇರೋದು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಫ್ರೆಂಡ್. ಓ ಅಲ್ಲ ಅಲ್ಲ ಅಲ್ಲ, ನಿಮ್ಮ ಲವರ್ ರೂಪ ಕಾಣಿಸ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ? ಏನು ಹೇಳ್ತಿದ್ದೀರಾ? ರೂಪ ನಿಮ್ಮ ಹತ್ರ ಇದ್ದಾಳ? ಹೌದು, ನಿನ್ನ ಗರ್ಲ್ ಫ್ರೆಂಡ್ ರೂಪ ನನ್ನ ಹತ್ರ ಸೇಫ್ ಆಗಿದ್ದಾಳೆ. ರೂಪ ಎಲ್ಲಿದ್ದಾಳೆ? ಅಷ್ಟಕ್ಕೂ ನೀವ್ಯಾಕೆ ರೂಪನ್ ಕಿಡ್ನಾಪ್ ಮಾಡಿದ್ದೀರಾ? ಯಾರು ನೀವು? ಹಲೋ ಹಲೋ. ಕಿಡ್ನಾಪ? ದೀಪು, ಹಾ ಪೊಲೀಸಪ್ಪ. ದೀಪು ತಗೋ ಮಗ, ಏನಿದು? ನಿನಗೆ ಅಳಿಯಂದ್ರಿಗೆ ಹೊಸ ಬಟ್ಟೆ ತಂದಿದ್ದೀನಿ. ಯಾಕೆ ಪೊಲೀಸಪ್ಪ ಅದನ್ನೆಲ್ಲ ತರಕ್ ಹೋದೆ? ನೋಡು, ಅಳಿಯಂದ್ರು ಮೊದಲನೇ ಸಲ ಮನೆಗೆ ಬಂದಿದ್ದಾರೆ. ಅದು ಅಲ್ಲದೆ ಹಬ್ಬ, ನಾಳೆ ಪೂಜೆಗೆ ಬೇರೆ ಕೂತ್ಕೋಬೇಕಲ್ವಾ. ಅವರ ಯೋಗ್ಯತೆಗೆ ತಕ್ಕಂತೆ ನನ್ನ ಕೈಲಿ ಬಟ್ಟೆ ತರಕ್ಕಾಗದೆ ಹೋದ್ರು ನನ್ನ ಶಕ್ತಿಯಾನುಸಾರ ತಂದಿದ್ದೀನಿ. ಇದನ್ನ ಹಾಕೊಂಡ್ರೆ ಅವ್ರು ಚೆನ್ನಾಗಂತೂ ಕಾಣ್ತಾರೆ. ನಿನಗೂ ಒಳ್ಳೆ ಬಟ್ಟೆನೇ ತಂದಿದ್ದೀನಿ ಮಗ. ನೀನ್ ತಂದಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾರೆ. ಇರು, ಈಗಲೇ ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ಒಂದು ನಿಮಿಷ, ಅದು ರೆಡಿಮೇಡ್ ಪ್ಯಾಂಟು ಶರ್ಟು ತಂದಿಲ್ಲ ಮಗ, ನೀನೇ ನಿನ್ನ ಕೈಯಾರೆ ಹೊಲೀಲಿ ಅಂತ ಬಟ್ಟೆ ತಂದಿದ್ದೀನಿ. ಹಾ ಪೊಲೀಸಪ್ಪ. ದೀಪು, ನೀನು ಬಟ್ಟೆ ತುಂಬ ಚೆನ್ನಾಗಿ ಹೊಲಿತೀಯ ಅಂತ ನನಗೆ ಗೊತ್ತು. ಅದರಲ್ಲೂ ನಿನ್ನ ಗಂಡಂಗಿ ಅಂದರೆ ಇನ್ನೂ ಚೆನ್ನಾಗಿ ಹೊಲಿತೀಯ. ಸುಂದರಿ ಹೇಗಿದ್ರು ನಿನ್ನ ಗೆಳತಿ ಅಲ್ವಾ. ದೀಪು, ನಾಳೆನೇ ಹಬ್ಬ ಪೂಜೆ ಎಲ್ಲ ಇರೋದ್ರಿಂದ ಇವತ್ತೇ ಹೊಲ್ದು ಬಿಡ್ಬೇಕಮ್ಮ. ಸರಿ ಪೊಲೀಸಪ್ಪ. ಈಗೇನು ಅಕ್ಕ ಮಾಡೋದು? ನಿನ್ನ ಕೈಲೇ ಹೊಲಿಯಕ್ಕೆ ಕೊಟ್ಟಿದ್ದಾರಲ್ಲ. ಸುಂದರಿ ಮನೇಲೇ ಇಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ. ಯಾರ ಹತ್ರ ಸುಂದ್ರಿನ ಕೊಟ್ಟಿದ್ದೀನೋ ಅವ್ರ ಹತ್ರನೇ ಹೋಗಿ ಹೊಳ್ಕೊಂಡು ಬರ್ತೀನಿ. ಆದರೆ ಅವ್ರು ಅಳತೆ ಬೇಕಲ್ವಾ? ಎಲ್ಲರ ಅಳ್ತೇನೂ ಕಣ್ಣಲ್ಲೇ ಲೆಕ್ಕ ಹಾಕೋ. ನಿಂಗೆ ಭಾವನ ಅಳ್ತೆ ಗೊತ್ತಾಗಲ್ವಾ? ಗೊತ್ತಾಗತ್ತೆ, ಆದರೆ ಅವ್ರ ಬಟ್ಟೆ ಹಾಕೋದ್ರಲ್ಲಿ ತುಂಬ ಕಟ್ನಿಟ್ಟು. ಸ್ವಲ್ಪನೂ ಹೆಚ್ಚು ಕಡಿಮೆ ಆದರೆ ಅವ್ರು ಬಿಸಾಕ್ಬಿಡ್ತಾರೆ. ಅದಕ್ಕೆ ಸರಿಯಾದ ಅಳತೆ ಬೇಕೇ ಬೇಕು. ಹಾಂ, ನಾನು ಹೇಳ್ದಂಗೆ ಮಾಡಬೇಕು. ಬನ್ನಿ. ಅಷ್ಟು ಕನ್ಫ್ಯೂಷನ್ ಇದ್ದರೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಬಂದಿದೆ ಅಷ್ಟು ಮಾಡಿರಿ. ನಾನು ಬೆಂಗಳೂರು ಬಂದಮೇಲೆ ವಾಪಸ್ ಕಂಟಿನ್ಯೂ ಮಾಡ್ತೀನಿ. ಒಂದು ನಿಮಿಷ, ವಾಪಸ್ ಕಾಲ್ ಮಾಡ್ತೀನಿ. ಏನ್ರಪ್ಪ ದೊಡ್ಡ ಮನುಷ್ಯ, ಏನು ಮಾಡ್ತಾ ಇದ್ದೀರಾ ಬಾವಾ? ಮಾಡೋದಲ್ಲ ನೀವು ಆಗ್ಬಿಟ್ಟು ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತ ಕೇಳ್ತೀರಾ? ಏನಪ್ಪ ನೀವು ಅಕ್ಕ ಚೆನ್ನಾಗಿರ್ಲಿ ಅಂತ ಆಗ ಮಾಡಿದ್ವಿ. ಬಾವಾ ದಯವಿಟ್ಟು ಕ್ಷಮಿಸ್ಬಿಡಿ ಬಾವಾ. ಬಾವಾ ಇದು ನಿಮ್ಮ ಕೈಯಲ್ಲ ಬಾವಾ, ಮತ್ತೆ ಕಾಲು ಅಂತ ತಿಳ್ಕೊಂತೀವಿ ಬಾವಾ. ದಯವಿಟ್ಟು ಕ್ಷಮಿಸ್ಬಿಡಿ ಬಾವಾ. ಸಾರಿ ಬಾವಾ, ಸಾರಿ ಬಾವಾ, ಪ್ಲೀಸ್ ಬಾವಾ. ಕ್ಷಮಿಸ್ಬಿಡಿ ಬಾವಾ, ಪ್ಲೀಸ್ ಬಾವಾ. ಕ್ಷಮಿಸ್ಬಿಡಿ ಬಾವಾ, ಸಾರಿ ಬಾವಾ. ಬಾವಾ ಬಾವಾ ಪ್ಲೀಸ್ ಬಾವಾ, ಪ್ಲೀಸ್ ಬಾವಾ. ಸಾರಿ ಬಾವಾ. ಆಯ್ತು ಬಿಡ್ರ, ಇನ್ನೊಂದ್ಸತಿ ಮಾಡಬೇಡಿ. ಇದೇನ್ ಬಾವಾ
ನಿಮ್ ತೋಳು ಇಷ್ಟಪ್ಪ ಇದೆ. ಐ ನಿಮ್ ಟೀ ಶರ್ಟ್ ಚೆನ್ನಾಗಿದೆ. ಉಲ್ಟಾ ತಿರ್ಕೊಳ್ಳಿ, ಉಲ್ಟಾ ತಿರ್ಕೊಳ್ಳಿ. ಇದೇನ್ ಬಾಬಾ ನಿಮ್ ಬೆನ್ ಇಷ್ಟ ಅಗಲ ಇದೆ? ನಿಂತ್ಕೊ ನಿಂತ್ಕೊ. ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಒಂಥರ ಆಡ್ತಿದ್ದೀರಾ. ಏನು ವಿಷಯ, ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕರೆಕ್ಟಾಗಿ ಹೇಳ್ಬಿಡಿ. ವತ್ಸಲ ಆಂಟಿ ನಿಮ್ನ ಹುಷಾರಾಗಿ ನೋಡ್ಕೊಳಕ್ ಹೇಳಿದ್ದಾರೆ. ನೀವು ನನ್ನ ನಾನೇ ನಿಮ್ಮ ಥರ ಚಿಕ್ಕ ಹುಡುಗನೇನೋ ಹುಷಾರಾಗಿ ನೋಡ್ಕೊಳಕ್ಕೆ, ನೀವೇನೋ ನನ್ನ ಹುಷಾರಾಗಿ ನೋಡ್ಕೊಳ್ಳೋದು? ಅದಿರ್ಲಿ ಬಾಬಾ, ನೀವೇಂದಕ್ಕೆ ನಮ್ಮಿಬ್ರನ್ನ ನಿಮ್ ಬಾಡಿ ಗಾರ್ಡ್ ಮಾಡ್ಕೋಬಾರ್ದು? ಬಾಡಿಗಾರ್ಡು ಅವಶ್ಯಕತೆ ಇಲ್ಲಪ್ಪ. ಯಾಕೆ ಬಾಬಾ? ಅರ್ಲೆಣ್ಣೆ ಕುಡ್ದೋರ್ತಾರ ಮಕ್ಕನ ಮಾತ್ರ ಗಂಟಿಟ್ಕೊಂಡ್ಬಿಡಿ ಅಷ್ಟೇ. ಓವರ್ ಆಯ್ತು ಕಣ್ರ. ನಮ್ಮ ಅಕ್ಕನ ಮೇಲೆ ಕೋಪ ಮಾಡ್ಕೊಂತೀರಲ್ಲ, ಅದೊಂದು ಮಾಡ್ಕೊಂಬಿಡಿ. ಸರಿ ಬಾಬಾ, ಬರ್ತೀವಿ. ಬಂದ್ ಕೆಲಸ ಮುಗೀತು. ನಿಂತ್ಕೊಳ್ರ. ಏನದು ಬಂದಿದ್ದ ಕೆಲಸ? ನಿಮ್ ಸೇಫ್ಟಿ ನೋಡ್ಕೊಳಕ್ಕೆ. ಸೇಫ್ಟಿ? ಹಾ, ನೀವ್ ಸೇಫ್ಟಿ ಇರ್ತೀನಿ. ಫೋನ್ ಎಲ್ಲಿಟ್ಬಿಟ್ಟೆ ನಾನು? ಫೋನ್ ಇಲ್ಲದೆ ಇದ್ಯಾಕಡೆ ಅಂದರೆ ಒಬ್ಬರೇ ಕೊಟ್ಬಿಟ್ರೆ ಬೇಜಾರಾಯ್ತಾ? ಇಲ್ಲ, ಬೇಜಾರೇನಿಲ್ಲ, ಸುಮ್ಮನೆ ಹಾಗೆ ಒಬ್ಬನೇ ಕೂರೋಣ ಅನ್ನಿಸ್ತು. ಅಯ್ಯಯ್ಯೋ, ಹಾಗೆಲ್ಲ ಒಬ್ಬರೇ ಕೂರಬಾರ್ದು. ಇಲ್ಲಿ ಆ ಗಣೇಶ ಸುಬ್ರಹ್ಮಣ್ಯನ್ ಕರೀತೀನಿ. ಗಣೇಶ ಬೇಡ, ಅವ್ರನ್ನ ಮಾತ್ರ ಕರಿಬಿಡಿ. ಯಾಕಡೆ ಅಂದರೆ ಹೇಳದ್ನಲ್ಲ, ಸುಮ್ಮನೆ ಒಬ್ಬನೇ ಕೂರ್ಬೇಕನ್ನಿಸ್ತು ಕೂತಿದ್ದೆ, ಅವ್ರನ್ನ ಮಾತ್ರ ಕರೆಯಕ್ಕೆ ಹೋಗ್ಬಿಡಿ. ಕೂತ್ಕೊಳ್ಳಿ. ಅದು ನಾಳೆ ಹಬ್ಬ ಪೂಜೆ ಎಲ್ಲ ಇತ್ತಲ್ಲ, ನಿಮ್ಮ ಅತ್ತಿಗೆಯವ್ರಿಗೆ ಇನ್ನೊಂದ್ಸಲ ಫೋನ್ ಮಾಡಿ ಕರೆಯೋಣ ಅಂತ ಫೋನ್ ಹುಡುಕ್ತಾ ಇದ್ದೆ. ಅವ್ರನ್ನ ಯಾಕೆ ಕರೀತೀರಾ? ಯಾಕೆ? ಅದು ಅವತ್ತು ಮನೆಗೆ ಬಂದಾಗಲೇ ಕರೆದಿದ್ರಲ್ಲ, ಮತ್ತೆ ಯಾಕೆ ಫೋನ್ ಮಾಡ್ತೀರಾ ಅಂತ ಅಷ್ಟೇ. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ? ಹೌದಾ, ಇರಿ, ನಾನೇ ಫೋನ್ ಮಾಡಿಕೊಡ್ತೀನಿ ರೀ. ಹೇಳು ಚಿರು, ಏನು ನಡೀತಾ ಇದೆ ಅಲ್ಲಿ? ಆರಾಮಾಗಿದೆಯಾ? ಹಾಂ ಅತ್ತಿಗೆ. ಯಾಕೆ ಚಿರು ವಾಯ್ಸ್ ಒಂಥರ ಇದೆ, ಡಲ್ ಆಗಿದೆ. ಅಯ್ಯೋ ಓಕೆ? ಹಾಂ, ಅದು ದೀಪ ಅವ್ರ ತಂದೆ ಇದ್ದಾರೆ, ನಿಮ್ಮ ಜೊತೆ ಅದೇನೋ ಮಾತಾಡಬೇಕಂತೆ. ಏನಂತೆ ಅವ್ರದ್ದು? ಅದು ಪೂಜೆಗೆ ಕರಿಬೇಕಿತ್ತಂತೆ. ಒಂದು ನಿಮಿಷ ಕೊಡ್ತೀನಿ, ತಗೊಳ್ಳಿ. ನಮಸ್ತೆ ಬೀಗ್ರೆ. ಹಾಂ, ನಮಸ್ಕಾರ. ಅದು ನಾಳೆ ನಮ್ಮನೇಲಿ ಹಬ್ಬ ಪೂಜೆ ಇತ್ತು. ನಾನು ಆಗಲೇ ಹೇಳಿದ್ದೆ ನಿಮಗೆ, ದಯವಿಟ್ಟು ನೀವು ಮನೆಯವರೆಲ್ಲ ನಮ್ಮ ಮನೆಗೆ ಬರಬೇಕು. ಆಯಿತು, ಬರ್ತೀವಿ. ಸರಿ ಅಲ್ಲಿ ಅಂದ್ರೆ ಕೊಡ್ತೀನಿ ಫೋನ್. ನೀವು ಮಾತಾಡ್ತೀರಿ, ನಾ ಇಲ್ಲೇ ಇರ್ತೀನಿ. ಹಾಂ, ಹೇಳಿದ್ಕೆ ಚಿರು, ನೀನಲ್ಲಿ ಕಂಫರ್ಟಬಲ್ ಆಗಿಲ್ಲ ಅಂದರೆ ಈಗಲೇ ಅವಳನ್ನು ಅಲ್ಲಿ ಬಿಟ್ಟು ಬರ್ತಾ ಇರು. ಇಲ್ಲ, ಪರವಾಗಿಲ್ಲ ಅದಕ್ಕೆ. ಇವತ್ತು ಒಂದಿನ ತಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನಾಳೆ ಪೂಜೆ ಆದಮೇಲೆ ಎಲ್ಲ ವಿಷಯ ತಿಳಿಸಿ ಅವ್ರನ್ನೆಲ್ಲ ಬಿಟ್ಟು ಬರ್ತೀನಿ. ಸೊ ನೀವೇನು ಬರೋದು ಬೇಡ. ಗುಡ್, ನೀನು ಒಪ್ಪನೆ ಬರೋದನ್ನ ಕಾಯ್ತಾ ಇರ್ತೀನಿ. ಎಸ್, ಶೋರ್. ಓಕೆ ಚಿರು, ಗುಡ್ ನೈಟ್. ಸೌಂದರ್ಯ, ಏನು ಇಷ್ಟೊಂದು ಸಂತೋಷವಾಗಿದೆಯಾ? ಚಿರು ಹತ್ರ ಮಾತಾಡಿದೆ ಅಂತನಾ? ನೋ, ನಾಳೆ ಆ ದೀಪನ ಪರ್ಮನೆಂಟಾಗಿ ಅಲ್ಲೇ ಬಿಟ್ಟು ಬರ್ತಾನೆ, ಅದಕ್ಕೆ. ಚಿರು ದೀಪುನ ಅಲ್ಲೇ ಬಿಟ್ಟು ಬರ್ತಾನೆ ಅನ್ನೋ ನಂಬಿಕೆ ನಿನಗಿದೆಯಾ? ಯಾಕಣ್ಣ, ಅನುಮಾನನ? ಅಲ್ಲ, ಚಿರು ಆ ಹುಡುಗಿನ ಅಲ್ಲೇ ಬಿಟ್ಟು ಬರೋದು ಸರಿ, ಆದರೆ ಅದಕ್ಕೆ ಅವ್ರ ಮನೆಯವರು ಒಪ್ತಾರಾ ಅಂತ ಡೌಟ್. ಅವರು ಒಪ್ಪದೇ ಇರಲಿ, ಚಿರು ಮಾತ್ರ ಅವಳನ್ನಲ್ಲಿ ಬಿಟ್ಟು ಬರೋದು ಗ್ಯಾರಂಟಿ. ಚಿರು ಮೇಲೆ ನನಗೆ ಆ ಕಾನ್ಫಿಡೆನ್ಸ್ ಇದೆ. ಏನು ಮಾಡೋದು? ಹೇಗಾದರೂ ಮಾಡಿ ಚಿರು ದೀಪುನ ಆ ಮನೇಲಿ ಬಿಡಬಾರ್ದು, ಮತ್ತೆ ವಾಪಸ್ ಕರ್ಕೊಂಬರ್ಬೇಕು. ಹಾಗೆ ಮಾಡಬೇಕು. ಏನು ಮಾಡೋದು?
ಕಣ್ರು ಇವತ್ತು ನಿಮ್ಮ ಅಕ್ಕನಿಗೂ ಭಾವನ್ಗೂ ಶಾಸ್ತ್ರ ಅಲ್ವಾ? ಏನ್ ಶಾಸ್ತ್ರ? ನೀವು ಅದನ್ನ ಕೇಳಬಾರ್ದು, ನಾನು ಹೇಳ್ಬಾರ್ದು ಕಣ್ರು. ಹಾ, ನೀವು ನಿಮ್ಮ ಭಾವನ್ ಥರ ದೊಡ್ಡವರಾಗ್ತಿರಲ್ಲ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ. ಇದೇನ್ ಮಾಡ್ತಾ ಇದ್ದೀರಾ? ಹಾರ್ಟು ಆದ್ರೆ ಒಂದೇ ಬರ್ದಿರೋದು. ಯಾಕೆಂದ್ರೆ ಈಗ ನಿಮ್ದು ದೀಪದು ಒಂದೇ ಅಲ್ವಾ ಹಾರ್ಟು. ಅದೇ ಯಾಕೆ ಮಾಡ್ತಿದ್ರೆ ಇದನ್ನೆಲ್ಲ? ಯಾಕೆಂದ್ರೆ ಶಾಸ್ತ್ರ ಇದೆಯಲ್ಲ ಅಳಿ ಅಂದ್ರೆ. ಶಾಸ್ತ್ರ ಇದ್ರೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಅಯ್ಯೋ, ಈಗ ಅದನ್ನ ನಿಮ್ಗೆ ನಾನು ಬಾಯಿ ಬಿಟ್ಟು ಹೇಳ್ಬೇಕಾ? ಏಯ್, ನೀವಿಬ್ರು ತಟ್ಟೆ ಕೆಳಗಿಟ್ಟು ಕಿವಿ ಮುಚ್ಕೊಳ್ಳಿ ಗಟ್ಟಿಯಾಗಿ. ಹಾ ಅಳಿ ಅಂದ್ರೆ ಇವತ್ತು ನಿಂದು ದೀಪಂದು ಈ ಮನೇಲಿ ಮೊದಲನೇ ರಾತ್ರಿ ಶಾಸ್ತ್ರ. ಅದಕ್ಕೆ ಹೇಳಿ ಅಂದ್ರೆ ಎಲ್ಲ ರೆಡಿ ಮಾಡಿದ್ದೀನಿ. ಅಲ್ಲಿ ನೋಡಿ, ಸ್ವೀಟ್ಗಳು ಇಟ್ಟಿದ್ದೀನಿ, ಹಣ್ಣು ಇಟ್ಟಿದ್ದೀನಿ, ಅಗರಬತ್ತಿನ ಹೋಗುವಾಗ ಹಚ್ಬಿಟ್ಟು ಹೋಗ್ತೀನಿ. ಹೇಗಿದೆ ಅಲಂಕಾರ ಎಲ್ಲ? ಯಾರನ್ನ ಕೇಳಿದ್ನೆಲ್ಲ ಮಾಡಿದ್ರಿ? ಯಾರನ್ನ ಯಾಕೆ ಕೇಳ್ಬೇಕಳಿ ಅಂದ್ರೆ, ಮಗಳು ಅಳಿಯ ಮದುವೆ ಆದ್ಮೇಲೆ ಮೊದಲನೇ ಸಾರಿ ಮನೆಗೆ ಬಂದಿದ್ದೀರಾ. ಇದನ್ನೆಲ್ಲ ಮಾಡೋದು ನಮ್ಮ ಕರ್ತವ್ಯ. ಆದ್ರೆ ನೀವೇ ಕಳಿ ಅಂದ್ರೆ ಇಷ್ಟ ಆಶ್ಚರ್ಯವಾಗಿ ಕೇಳ್ತಾ ಇದ್ದೀರಾ? ಬೆಳಿಗ್ಗೆ ಮಾರ್ಕೆಟ್ ಹೋದಾಗ ನಾನೇ ನಿಮ್ಗೆ ಹೇಳಿದ್ನಲ್ಲ ಶಾಸ್ತ್ರ ಇದೆ ಅಂತ. ಆಗ ನೀವೇ ಖುಷಿಯಾಗಿ ತಗೊಳ್ಳಿ ತಗೊಳ್ಳಿ ಎಲ್ಲ ಜಾಸ್ತಿ ತಗೊಳ್ಳಿ ಅಂತ ಹೇಳಿದ್ರಿ. ಈಗ ನೋಡಿದ್ರು ಹಿಂಗೆ ಮಾತಾಡ್ತಿದ್ದೀರಾ. ಒಂದ್ ಮೊಳ ಸಾಕಾಗತ್ತಾ? ಒಂದ್ 5 ಮಾರು ಕಟ್ಟಿ. 5 ಮಾರ? ಶಾಸ್ತ್ರ ಹೂ ಜಾಸ್ತಿ ಇದ್ರೆ ಒಳ್ಳೇದಲ್ವಾ? 1/4 kg ಒಂದ್ 2 kg ಕಟ್ಟಿ. ಶಾಸ್ತ್ರ ಖುಷಿ ವಿಚಾರ ಅಲ್ವಾ? ಬಿಡ್ರೋ, ಮುಗೀತು. ತಗೊಳ್ಳಿ, ಇವನ್ನೆಲ್ಲ ಆ ಕಡೆ ಇಡಿ. ಅದ್ ಕೊಡು. ಏನ್ರಿ ಆಗಿದೆ ನಿಮ್ಮ ಮನೆಯವ್ರಿಗೆ? ತಲೆ ಕೆಟ್ಟಿದ್ಯಾ? ಹಲೋ ಬಾಬಾ, ನಾನು ಗಣಿ. ನೀವ್ ಯಾಕೋ ನಿಮ್ಮ ಅಕ್ಕನ ಫೋನ್ ಇಟ್ಕೊಂಡಿದ್ದೀರಾ? ಅಕ್ಕ ನಂಗೆ ಕೊಟ್ಬಿಟ್ಟು ಎಲ್ಲೋ ಹೋದ್ಲು. ಎಲ್ಲಿ ಅವ್ರೀಗ? ನಂಗೇನ್ ಗೊತ್ತು. ನೀನ್ ಸಿಕ್ಕಾಕ್ಸ್ಬೇಕಂತ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ನಾನೇ ದೊಡ್ಡ, ನನಗೆ ತಗ್ಲಾಕೊಂಡೆ. ಇವ್ರೆ ಹೇಳಿ ಅಂದ್ರೆ ದೀಪ ಅವ್ರು ಬಂದು ಕೂಡಲೇ ಕಳಿಸ್ತೀರಾ? ಅಳಿ ಅಂದ್ರೆ ನಿಮ್ಗಂತೂ ತುಂಬಾ ಆತ್ರನಪ್ಪ. ಬರ್ತಾಳೆ ಇರಿ. ಅಳಿ ಅಂದ್ರೆ ಮೊದಲು ಊಟ ಮಾಡಬೇಕು, ಆಮೇಲೆ ಹಾಲು ಕುಡಿಬೇಕು, ಆಮೇಲೆ ತಾಂಬೂಲ ತಿನ್ಬೇಕು, ಆಮೇಲೆ ಶಾಸ್ತ್ರ. ನೀವು ತುಂಬಾ ಆತ್ರ ಪಡ್ತೀರಪ್ಪ. ಈ ಆತ್ರ ಎಲ್ಲ ಸಹಜ ಬಿಡಿ. ನಾವು ಈ ಶಾಸ್ತ್ರಗಳನ್ನೆಲ್ಲ ದಾಟ್ಕೊಂಡೇ ಬಂದಿರೋದಲ್ವಾ. ಮೊದ್ಲು ಹಂಗನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾವು ಈ ಶಾಸ್ತ್ರ ನಡಿಬೇಕಾದ್ರೆ ಇಲ್ಲಿ ಇರ್ಬೋದಾ? ಅಯ್ಯೋ, ನಿಮ್ಮ ಅಕ್ಕ ಭಾವನ್ ಬಿಟ್ರೆ ಇಲ್ಲಿ ಯಾರು ಇರಬಾರ್ದು ಕಣೋ. ನೀವಿಬ್ರು ನಡೀರಿ ಕೆಳಗಡೆ, ದೀಪ ಬರ್ತಾಳೆ. ನಡೀರಿ ನಡೀರಿ. ಅಂದ್ರೆ ದಯಮಾಡಿ ಏನನ್ನು ಕೆಡಿಸ್ಬೇಡಿಯಪ್ಪ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಹಾ, ದೀಪ ಬರೋವರೆಗೂ ಅಲ್ಲಿ ಗೋಡಂಬಿ ದ್ರಾಕ್ಷಿ ಇದೆ, ತಿಂತಾ ಇರಿ ಆಯ್ತಾ? ಆಹಾ, ಫಿಟ್ಟಿಂಗ್ ಸರಿಯಾಗಿರುತ್ತೆ. ಅಯ್ಯೋ, ತುಂಬ ಹೊತ್ತಾಗೋಯ್ತು. ಬೇಗ ಮನೆಗೆ ಹೋಗ್ಬೇಕು.